ಪ್ರಥಮ ದರ್ಜೆ ವೇಗ ಪತ್ರಿಕೆ 1991 ನವೆಂಬರ್. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ 1991ನೇ ಸಾಲಿನ ಆಯವ್ಯಯ ಅಂದಾಜುಗಳನ್ನು ಮಂಡಿಸಲು ಸಭೆಯ ಅನುಮತಿ ಕೋರುತ್ತೇನೆ. ಇದು ನಿಜಕ್ಕೂ ಒಂದು ಪರ್ವಕಾಲ. ವಿಶ್ವದ ಹಲವಾರು ಪ್ರದೇಶಗಳಲ್ಲಿ ಪರಿವರ್ತನೆ ಗಾಳಿ ಬೀಸಿದೆ. ಇದರಿಂದ ಅಲ್ಲಿನ ಜನರ ಅಭಿಪ್ರಾಯ, ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಕೂಡ ಬದಲಾವಣೆ ಆಗುತ್ತಿದೆ. ಹಾಗೆಯೇ ನಮ್ಮ ರಾಷ್ಟ್ರದಲ್ಲೂ ಬದಲಾವಣೆ ಆಗಿದೆ. ಕೇಂದ್ರ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರಗಳು ಬದಲಾಗಿವೆ. ಕರ್ನಾಟಕದಲ್ಲೂ ರಾಜಕೀಯ ಬದಲಾವಣೆ ಆಗಿದೆ. ನಮ್ಮ ಯೋಜನಾ ಇತಿಹಾಸದ ಒಂದು ವಿಶೇಷ ಘಟ್ಟದಲ್ಲಿ ನಾನು ಈ ಆಯವ್ಯಯ ಅಂದಾಜು ಪತ್ರವನ್ನು ಮಂಡನೆ ಮಾಡುತ್ತಿದ್ದೇನೆ. 7ನೇ ಪಂಚವಾರ್ಷಿಕ ಯೋಜನೆ ಕೊನೆಗೊಳ್ಳುತ್ತಿದ್ದು 8ನೇ ಯೋಜನೆ ಇನ್ನೇನು ಪ್ರಾರಂಭ ಆಗಲಿದೆ. 7ನೇ ಯೋಜನೆಯಲ್ಲಿ ಸಂಪನ್ಮೂಲಗಳ ಕೊರತೆ ಇತ್ತು. ಇನ್ನಾದರೂ ಈ ಪರಿಸ್ಥಿತಿ ಬದಲಾವಣೆ ಮಾಡಲು ಜನಸಮುದಾಯದ ಅಭಿವೃದ್ಧಿಗೆ ಸಂಪನ್ಮೂಲಗಳನ್ನು ರೂಢಿಸಬೇಕಾಗಿದೆ. ನಮ್ಮ ರಾಜ್ಯ ಎದುರಿಸುತ್ತಿರುವ ಹಣಕಾಸು ಬಿಕ್ಕಟ್ಟಿನ ವಿಚಾರವನ್ನು ಮಾನ್ಯ ಸದಸ್ಯರ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ. ಹಿಂದಿನ ಸಾಲಿನ ಆಯವ್ಯಯದಲ್ಲಿನ ಕೊರತೆ ತುಂಬುವ ಸೂಚನೆಯನ್ನು ನಾನು ನೀಡಿರಲಿಲ್ಲವಾದರೂ ರಾಜ್ಯದ ಆರ್ಥಿಕ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ರಾಜ್ಯದ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನದ ಹಿತದೃಷ್ಟಿಯಿಂದ ಆರ್ಥಿಕ ನಿರ್ವಹಣೆಯಲ್ಲಿ ಹೆಚ್ಚಿನ ದಕ್ಷತೆ ಸಾಧಿಸಲು ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕಾಗಿದೆ. 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉದ್ದೇಶಿತ ವೆಚ್ಚದಂತೆ ಖರ್ಚು ಮಾಡಲು ಸಂಪನ್ಮೂಲದ ಕೊರತೆಯಿಂದಾಗಿ ವೆಚ್ಚವನ್ನು ತಗ್ಗಿಸುವುದು ಅನಿವಾರ್ಯವಾಯಿತು. ಸತತ ಕ್ಷಾಮ, ವಿದ್ಯುತ್ ಉತ್ಪಾದನೆಯಲ್ಲಿ ಉಂಟಾದ ಅಡಚಣೆಯಿಂದ ನಿರೀಕ್ಷಿತ ಪ್ರಗತಿ ಆಗಲಿಲ್ಲ. ಆದರೆ 8ನೇ ಪಂಚವಾರ್ಷಿಕ ಯೋಜನೆಯ ವೆಚ್ಚದಲ್ಲಿ ಶೇಕಡ 14ರಷ್ಟು ಹೆಚ್ಚಳ ತೋರಿಸಲಾಗಿದೆ. ಈ ಯೋಜನೆಯಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಮಹತ್ವ ನೀಡಲಾಗಿದೆ. 8ನೇ ಯೋಜನೆಯ ರೂಪರೇಷ ಇನ್ನೂ ಅಸ್ಪಷ್ಟ ಆಗಿದ್ದರೂ ಗ್ರಾಮೀಣಾಭಿವೃದ್ಧಿ, ನೀರಾವರಿ, ವಿದ್ಯುತ್ ಶಕ್ತಿಗೆ ಪ್ರಾಮುಖ್ಯತೆ ನೀಡಲಾಗುವುದು ಹಾಗೂ ಈ ಸಾಲಿನ ಯೋಜನೆಗಳನ್ನು ಪೂರ್ಣಗೊಳಿಸಲು ಸಹ ಮಹತ್ವ ನೀಡಲಾಗುವುದು. ಈ ಸಾಲಿನ ಆಯವ್ಯಯದಲ್ಲಿ ಪ್ರಾಥಮಿಕ ಶಿಕ್ಷಣ, ಗ್ರಾಮೀಣ ಆರೋಗ್ಯ ಸೌಲಭ್ಯಗಳು, ನೈರ್ಮಲ್ಯ ವ್ಯವಸ್ಥೆ ಸುಧಾರಣೆ, ನಗರ ವಸತಿ, ನಗರ ನೀರು ಪೂರೈಕೆ, ಗ್ರಾಮಾಂತರ ಕುಡಿಯುವ ನೀರು ಸರಬರಾಜು ಯೋಜನೆ ಹಾಗೂ ನಗರ ಪರಿಸರ ಸುಧಾರಣೆಗೆ ವಿಶೇಷ ಮಹತ್ವ ನೀಡಲಾಗುವುದು. ಯಾರ ಕಲ್ಯಾಣಕ್ಕಾಗಿ ಈ ಯೋಜನೆ ಕಾರ್ಯಗಳು ಆಗಬೇಕಾಗಿದೆಯೋ ಅದನ್ನೇ ಮರೆತು ಕೇವಲ ಅಂಕಿಅಂಶಗಳಿಗೆ ಹಿಂದಿನಿಂದಲೂ ಪ್ರಾಧಾನ್ಯತೆ ಕೊಡಲಾಗಿದೆ. ಸ್ತ್ರೀ ಸಾಮಾನ್ಯನೇ ಯೋಜನೆಯ ಕೇಂದ್ರಬಿಂದು ಆಗಬೇಕೆಂಬುದು ಈ ಸರ್ಕಾರದ ಉದ್ದೇಶ ಆಗಿದೆ. ಆದರೆ ಮಿತಿಮೀರಿದ ಜನಸಂಖ್ಯೆಯಲ್ಲಿನ ಹೆಚ್ಚಳ ಹಾಗೂ ಇನ್ನೂ ಹಲವಾರು ಕಾರಣಗಳಿಂದ 7ನೇ ಯೋಜನೆಯ ಸಾಧನೆಯಲ್ಲಿ ಕೊರತೆ ಆಗಿದೆ. ಕಳೆದ ಸಾಲಿನ ಕೊರತೆ ತುಂಬಲು ಮತ್ತು ಈ ಸಾಲಿನಲ್ಲಿ ಜನರ ಅತ್ಯಗತ್ಯ ಅವಶ್ಯಕತೆಗಳನ್ನು ಮತ್ತು ಆಶೋತ್ತರಗಳನ್ನು ಈಡೇರಿಸುವುದಕ್ಕೆ ಸರ್ಕಾರ ತನ್ನದೇ ಆದ
ಆರ್ಥಿಕ ನೀತಿಯನ್ನು ರೂಪಿಸಿಕೊಳ್ಳಲು ಇಚ್ಛಿಸದೆ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ಹಾಗೂ ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವ ವಿಧಾನವನ್ನು ರೂಪಿಸಿಕೊಳ್ಳುವ ಬಗ್ಗೆ ಪರ್ಯಾಯ ಯೋಚನೆ ಮಾಡಿದೆ. ಸಾಂಪ್ರದಾಯಿಕವಾಗಿ ಯಾವುದೇ ರಾಜ್ಯವು ರಾಜಸ್ವ ಕೊರತೆಯನ್ನು ಹೊಂದಿರಬಾರದು. ಈ ಕೊರತೆ ಪುನರಾವರ್ತನೆ ಆಗದಂತೆ ಪ್ರಯತ್ನ ಮಾಡಲಾಗುವುದು. ಈ ಸಾಲಿನ ಆಯವ್ಯಯದಲ್ಲಿನ ಗುರಿಗಳನ್ನು ಸಾಧಿಸಲು ರಾಜಸ್ವ ಸಂಗ್ರಹಣೆ ಮಾಡುವುದರ ಜೊತೆಗೆ ಅನಗತ್ಯ ವೆಚ್ಚಕ್ಕೆ ತಡೆ ಹಾಕಬೇಕು ಹಾಗೂ ಯೋಜನಾ ವೆಚ್ಚದ ಮೇಲೆ ನಿಯಂತ್ರಣ ಇರಬೇಕು. ಸ್ಥಳೀಯ ಮತ್ತು ವಿದೇಶಿ ಸಾಲ ಪಡೆಯುವುದಕ್ಕೆ ಮುಂಚೆ ಲಾಭ ನಷ್ಟಗಳ ಪರಿಶೀಲನೆ ನಡೆಸಿ ನಮ್ಮ ಕಾರ್ಯನೀತಿಯನ್ನು ರೂಪಿಸಿಕೊಳ್ಳಬೇಕಾಗಿದೆ. ಮೇಲ್ಕಂಡ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಹಣಕಾಸಿನ ಸೂಕ್ಷ್ಮ ಪರಿಸ್ಥಿತಿಯನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಸೂಕ್ಷ್ಮ ಸಲಹೆ ನೀಡಲು ಉನ್ನತ ಅಧಿಕಾರಿ ಉಳ್ಳ ಆಯೋಗವನ್ನು ನೇಮಕ ಮಾಡಲು ತೀರ್ಮಾನ ಮಾಡಿದ್ದೇವೆ. ಈ ಮೇಲ್ಕಂಡ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ವಿದೇಶಿ ಮೂಲಗಳಿಂದ ಸಾಲ ಪಡೆಯಲು ಭಾರತ ಸರ್ಕಾರವನ್ನು ಕೇಳಿಕೊಳ್ಳಲು ತೀರ್ಮಾನಿಸಲಾಗಿದೆ. ಒಟ್ಟಾರೆ ರಾಜ್ಯದ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾವುದೇ ಏರುಪೇರು ಆಗದಂತೆ ಮಾಡಲು ವಿವೇಚನಾಶೀಲ ಧೋರಣೆ ಅನುಸರಿಸಿ ನಿರ್ಧರಿಸಿರುತ್ತೇವೆ. ಮಾನ್ಯ ಕಾರ್ಯದರ್ಶಿಗಳು, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಬೆಂಗಳೂರು ಇವರಿಗೆ ಮಾನ್ಯರೇ, ರಾಜ್ಯದ ಅಭಾವ ಪೀಡಿತ ಪ್ರದೇಶದಲ್ಲಿನ ರೈತರು ಬಾವಿ ತೋಡಲು ನೀಡುವ ಸಾಲದ ಅರ್ಜಿಯ ಜೊತೆಗೆ ರೈತ ತನ್ನ ಜಮೀನಿನ ಯಾವ ಭಾಗದಲ್ಲಿ ಬಾವಿ ತೋಡುತ್ತಾನೆ ಎಂಬ ಬಗ್ಗೆ ಕರ್ನಾಟಕ ಸರ್ಕಾರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಅನುಮತಿ ಪತ್ರ ತರಬೇಕೆಂದು ಒತ್ತಾಯ ಮಾಡುತ್ತಿದ್ದೀರಿ ಎಂಬ ದೂರುಗಳು ಸರ್ಕಾರಕ್ಕೆ ಹೋಗುತ್ತಿವೆ. ಆದರೆ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಇಂತಹ ಸೂಚನೆಯನ್ನು ನೀಡಿಲ್ಲ. ಆದರೂ ತಹಸೀಲ್ದಾರ್ ಅವರು ತಮ್ಮ ಶಿಫಾರಸು ಪತ್ರವನ್ನು ಬ್ಯಾಂಕಿಗೆ ಕಳುಹಿಸಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಎಂಬ ದೂರುಗಳು ಬಂದಿವೆ. ರಾಜ್ಯದಲ್ಲಿ ತೀವ್ರ ಅನಾವೃಷ್ಟಿ ಪ್ರದೇಶದಲ್ಲಿ ಸರ್ಕಾರ ನೀರಾವರಿ ಬಾವಿಗಳ ನಿರ್ಮಾಣಕ್ಕಾಗಿ ಉತ್ತೇಜನ ನೀಡಲು ನೇರವಾಗಿ ಸಾಲಗಳನ್ನು ಮುಂಗಡವಾಗಿ ನೀಡುತ್ತಿತ್ತು. ಈಗಿನ ಪರಿಸ್ಥಿತಿಯಲ್ಲಿಯೂ ನೀರಾವರಿ ಬಾವಿಗಳನ್ನು ತೋಡಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಸೂಚಿಸುವ ಜಾಗದಲ್ಲೇ ಬಾವಿ ತೋಡುವ ಕಾರ್ಯ ಮುಂದುವರಿಯಲಿದೆ. ಆದರೆ ಎಲ್ಲಿ ಜಲ ಬೀಳುವ ಸಂಭವ ಹೆಚ್ಚಾಗಿದೆ ಎಂದು ಮನವರಿಕೆ ಆಗುವುದು ಅಂತಹ ಕಡೆಗಳಲ್ಲಿ ಸರ್ಕಾರದಿಂದ ಆದೇಶದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಅನುಮತಿ ಪತ್ರಕ್ಕೆ ಬಲವಂತ ಮಾಡದೆ ಬಾವಿ ತೋಡುವಿಕೆ, ಸಾಲ ಕೊಡುವ ಕಾರ್ಯ ಮುಂದುವರಿಸಲು ಈ ಮೂಲಕ ತಮಗೆ ಆದೇಶ ನೀಡಲು ನಮಗೆ ತಿಳುವಳಿಕೆ ನೀಡಲಾಗಿದೆ. ಇದನ್ನು ತಪ್ಪದೇ ಆಚರಣೆಗೆ ತರತಕ್ಕದ್ದು. ಯಾವುದೇ ಕಾರಣಕ್ಕೆ ಪುನಃ ಕೃಷಿಕರಿಂದ ಸರ್ಕಾರಕ್ಕೆ ದೂರುಗಳು ಹೋಗದಂತೆ ಎಚ್ಚರ ವಹಿಸುವುದು, ಬಾವಿ ಸಾಲ ಕೋರಿ
ಬರುವ ಅರ್ಜಿಗಳನ್ನು ಹೋಬಳಿವಾರು ವಿಂಗಡಿಸಿ ಅವುಗಳನ್ನು ಸಂಬಂಧಪಟ್ಟ ತಹಸೀಲ್ದಾರ್ ಮೂಲಕ ತರಿಸಿಕೊಂಡು ಸಾಲ ಮಂಜೂರು ಮಾಡತಕ್ಕದ್ದು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ವರದಿಯನ್ನು ಸಲ್ಲಿಸುವುದು ತಮ್ಮ ವಿಶ್ವಾಸಿ ಕಾರ್ಯದರ್ಶಿಗಳು, ರಾಜ್ಯ ಭೂ ಅಭಿವೃದ್ಧಿಯ ಬ್ಯಾಂಕ್